ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ ನಮಸ್ತೆ. ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಬನ್ನಿ, ಏನಿದು ನೀವು ನೋಡ್ತಾ ಇದ್ದೀರಲ್ಲ, ಈಗ ಅವರೆಕಾಳಿನ ಸೀಸನ್ ಅಲ್ವಾ? ಅವರೆಕಾಳು ಸೀಸನ್ನಲ್ಲಿ ಅವರೆಕಾಳದು ಎಲ್ಲ ಬಗೆ ಮಾಡ್ಕೊಂಡು ತಿನ್ನಲೇಬೇಕಲ್ಲ. ಹಾಗಾಗಿ ಈಗ ಇಷ್ಟು ತಂದಿದ್ದೀನಿ, 2 kg ಇಬ್ಬರು ಸೇರಿ ಪೂರ್ತಿ ಸುಲಿತೀವಿ, ಆಯಿತಾ? ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಅವರೆಕಾಳಲ್ಲಿ ನಾನು ನಾಳೆ ನಿಮಗೆ, ಈಗ ರಾತ್ರಿ ಆಯಿತು, ಸುಲಿದಿಡ್ತೀನಿ. ನಾಳೆ ನಾನು ಸ್ಪೆಷಲ್ ಅಡುಗೆ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ. ಈ ಸೀಸನ್ ಅಲ್ವಾ, ನೀವು ಮಾಡ್ಕೊಳ್ಬೋದು. ತುಂಬ ರುಚಿಯಾಗಿರುವಂತಹ ಅಡುಗೆ ಅದು. ನಾಳೆ ಬೆಳಿಗ್ಗೆ ನಿಮ್ಮ ಜೊತೆ ಸಿಗ್ತೀನಿ ನಾನು, ಅಲ್ವೇನ್ರಿ? ಈಗ ಇಬ್ಬರು ಸೇರಿ ಇಷ್ಟನ್ನು ಕೂತ್ಕೊಂಡು ಸುಲಿಬೇಕು. ಇನ್ನೊಂದು ಗಂಟೆ ಬೇಕು ಇಬ್ಬರಿಗೂ ಸುಲಿಯೋಕ್ಕೆ. ಸುಲಿದು ನಾಳೆ ಇವತ್ತು ಸುಲಿದು ಕೆಲಸ ಮಾಡಿದ್ರೆ ನಾಳೆ ರುಚಿಯಾಗಿ ತಿನ್ಬೋದಲ್ವಾ? ಅದು ನನ್ನ ಲೆಕ್ಕಾಚಾರ. ನನ್ನ ಯಜಮಾನರು ನನಗೆ ಇದರಲ್ಲೆಲ್ಲ ಹೆಲ್ಪ್ ಮಾಡ್ತಾರೆ. ಇಬ್ಬರು ಕೂತ್ಕೊಂಡು ಸುಲಿತೀವಿ. ನಾಳೆ ಬೆಳಿಗ್ಗೆ ಸಿಗ್ತೀನಿ ನಿಮಗೆ. ಅಂತೂ ಅವರೆಕಾಳು ಸುಲಿದಿಟ್ವಿ. ಇದನ್ನೀಗ ನಾನು ನೀರಿಗೆ ಹಾಕಿ ಇಡ್ತೀನಿ. ನಾಳೆ ಬೆಳಿಗ್ಗೆ ಸಿಗ್ತೀನಿ ನಿಮ್ಮ ಜೊತೆ. ಹಾಯ್ ಫ್ರೆಂಡ್ಸ್, ಬೆಳಿಗ್ಗೆ ನಿಮ್ಗೆ ಸಿಗ್ತೀನಿ ಅಂದಿದ್ದೆ ಅಲ್ಲ, ನೋಡಿ ನಾನು ರಾತ್ರಿ ನೀರು ಹಾಕಿಬಿಟ್ಟು ಅವರೆಕಾಳನ್ನೆಲ್ಲ ಇಟ್ಬಿಟ್ಟಿದ್ದೆ ಅಲ್ಲ, ಇದನ್ನೀಗ ನಾನು ಚಿಲ್ಕಿಸಿಬಿಟ್ಟು ಅದರ ಹೊರಗಡೆ ಕವರ್ ತೆಗಿತೀನಿ. ಬೇಡ ಅಂದವರು ಅದ್ರ ಸಮೇತನೇ ಮಾಡ್ಬೋದು, ಬಟ್ ನನಗೆ ಅದರ ಹೊರಗಡೆ ಕವರ್ ಸ್ವಲ್ಪ ಒಂದು ನಮೂನಿ ಒಗ್ರು ಸ್ಮೆಲ್ ಅನಿಸುತ್ತೆ. ಹಾಗಾಗಿ ನಾನು ತೆಗೆದೇ ಮಾಡ್ತೀನಿ ಹೆಚ್ಚಾಗಿ. ಕೆಲವುದಕ್ಕೆಲ್ಲ ಹಾಗೆ ಹಾಕ್ತೀನಿ, ಸಾಂಬಾರಿಗೆಲ್ಲ ಹಾಕಿದರೆ ಹಾಗೆ ಹಾಕ್ತೀನಿ. ಇದನ್ನು ಈ ಥರ ಚಿಲ್ಕಿಸ್ಬೇಕು. ಹೊರಗಡೆ ಕವರ್ ಇರುತ್ತಲ್ಲ ಅವರೆಕಾಳಿದು, ಇದನ್ನು ತೆಗಿತಾ ಸ್ವಲ್ಪ ಟೈಮ್ ಬೇಕು, ಬಟ್ ಈಗ ತೆಗೆದಿಡ್ತೀನಿ ನಾನು. ಆಮೇಲೆ ಸ್ನಾನ ಮುಗಿಸಿ ಬಂದು ನಾನು ಅಡುಗೆ ಮಾಡುವಾಗ ನಿಮ್ಮ ಜೊತೆ ಸಿಗ್ತೀನಿ. ಬನ್ನಿ ಫ್ರೆಂಡ್ಸ್, ನಾನೆಲ್ಲ ಕೆಲಸ ಮುಗಿಸಿ ರೆಡಿಯಾಗಿ ಬಂದೆ. ಈಗ ನಾನು ನಿಮಗೆ ಏನು ತೋರಿಸ್ತಾ ಇದ್ದೀನಿ ಹೇಳಿದ್ದೀನಲ್ವ ನಾನು. ನೋಡಿ, ಅವರೆಕಾಳನ್ನು ಹಿಚ್ಕಿ ಬಿಟ್ಟು ಎಲ್ಲ ಸಿಪ್ಪೆ ಸುಲಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಈ ಥರ ಸಿಪ್ಪೆ ಚಿಲುಕಿಸಿದ ಅವರೆಕಾಯಿ ತುಂಬ ಚೆನ್ನಾಗಾಗೋದು. ಬೇರೆ ಅಡುಗೆಗಳಿಗೆಲ್ಲ ನೀವು ಇಡೀ ಹೊರಗಡೆ ಕವರಿಂಗ್ ತೆಗೆದೇ ಇರುವಂತಹ ಅವರೆಕಾಯಿಯನ್ನು ಯೂಸ್ ಮಾಡ್ಬೋದು. ಏನು ಮಾಡ್ತೀನಿ ಅದನ್ನು ನೀವು ಮೊದಲೇ ಹೇಳ್ತೀನಿ. ಇವತ್ತು ನಾನು ಅವರೆಕಾಳಿನ ಗಸಿ ಮಾಡ್ತೀನಿ. ತುಂಬ ರುಚಿಯಾಗತ್ತೆ. ಅನ್ನಕ್ಕೂ ರುಚಿ, ಚಪಾತಿಗೂ ಅಷ್ಟೇ ರುಚಿಯಾಗತ್ತೆ. ಯಾವುದಕ್ಕೆ ಬೇಕಿದ್ರೆ ನೀವು ಮಾಡ್ಕೊಳ್ಬೋದು. ಅದಕ್ಕೆ ಏನೇನು ಸಾಮಾನು ಬೇಕು ಅದನ್ನು ಮೊದಲೇ ತಿಳಿಸ್ಬಿಡ್ತೀನಿ. ಇದು ಸಿಪ್ಪೆ ಚಿಲುಕಿಸಿದಂತಹ ಅವರೆಕಾಳು. ನೋಡಿ, ಹೊರಗಡೆ ಕವರ್ ತೆಗೆದಿದ್ದೀನಿ ನಾನು, ಸಿಪ್ಪೆ ತೆಗೆದಿದ್ದೀನಿ. ಬೇಕಾದವರು ಆಲೂಗಡ್ಡೆ ಸೇರಿಸ್ಬೋದು, ಬೇಡ ಅಂದರೆ ಆಲೂಗಡ್ಡೆ ಬಿಡ್ಬೋದು. ನಾನು 2 ಆಲೂಗಡ್ಡೆ ಹೆಚ್ಚಿ ಇಟ್ಕೊಂಡಿದ್ದೀನಿ. ನಮಗೆ ಆಲೂಗಡ್ಡೆ ಸೇರಿಸಿದ್ರೆ ತುಂಬ ಇಷ್ಟ ಆಗುತ್ತೆ. ಗ್ಯಾಸು ಆಲೂಗಡ್ಡೆ ಇಷ್ಟ ಇಲ್ಲ ಅನ್ನೋರು ಬರೀ ಅವರೆಕಾಳಲ್ಲಿ ಮಾಡ್ಬೋದು, ಬಟಾಣಿಲಿ ಮಾಡ್ಬೋದು, ಅಲಸಂಡೆ ಕಾಳು ಬರುತ್ತಲ್ಲ, ಲೋಬಿಯಾ ಅಂತೀವಲ್ಲ, ಅದರಲ್ಲಿ ಮಾಡ್ಬೋದು. ಎಲ್ಲದರಲ್ಲೂ ತುಂಬ ಚೆನ್ನಾಗಿ ಬರುತ್ತೆ. ಏನೇನು ಸಾಮಾನು ಬೇಕು, ತುಂಬ ಕಡಿಮೆ ಸಾಮಾನಲ್ಲಿ ತುಂಬ ರುಚಿಯಾಗಿ ಮಾಡುವಂತಹ ಗಸಿ ಫ್ರೆಂಡ್ಸ್. ಇದು ತೋರಿಸ್ತೀನಿ ನಾನು. ನೋಡಿ, ತೆಂಗಿನಕಾಯಿ ನಾನು ಹೆರ್ದಿಟ್ಕೊಂಡಿದ್ದೀನಿ. ಆಮೇಲೆ ನಾನು 6 ಬ್ಯಾಡಗಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, ರುಚಿಗೆ ಬೇಕಾದಷ್ಟು ಹುಣಸೆ ಹಣ್ಣು, ಹಾಗೆ ಇದಕ್ಕೆ ಮೇಯ್ನ್ ಸಾಮಾನು ಅರಿಶಿಣದ ಕೊಂಬು. ಎಷ್ಟು ರುಚಿ ಕೊಡುತ್ತೆ ಅಂದರೆ ಇದು ಹೇಳಕ್ಕೆ ಸಾಧ್ಯ ಇಲ್ಲ. ಇದರ ಪರಿಮಳನೇ ಬೇರೆ. ಅದಕ್ಕೆ ನಾನೇನು ಮಾಡಿದ್ದೀನಿ, ಅರಿಶಿನ ಕೊಂಬನ್ನು ನೋಡಿ ಈ ಥರ ಇಷ್ಟು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ತೋರ್ಸೋಕ್ಕಾಗಿ ಇಡೀ ಅರಿಶಿನ ಕೊಂಬನ್ನು ಇಟ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಇಷ್ಟು ದೊಡ್ಡ ಪೀಸು ಸಾಕು. ಇದು ಮೇಲ್ಗಡೆ ಇದೆಯಲ್ಲ, ಇಷ್ಟು ದೊಡ್ಡ ಪೀಸು ಸಾಕಾಗತ್ತೆ. ಅದನ್ನು ನಾನು 4 ಪೀಸ್ ಮಾಡಿ, ಚಿಕ್ಕ 4 ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಅವೆಲ್ಲವನ್ನು ನಾವೀಗ ಹುರ್ಕೊಳ್ಬೇಕು. ಬನ್ನಿ, ಫಸ್ಟ್ ಹುರ್ಕೊಂಡು ಆಮೇಲೆ ಅವರೆಕಾಳನ್ನು ಬೇಯಕ್ಕೆ ಇಡೋಣ ನಾವು. ಬನ್ನಿ, ಗ್ಯಾಸ್ ಹಚ್ಚಿದೆ, ಒಂದು 3-4 ಡ್ರಾಪ್ ಎಣ್ಣೆ ಹಾಕಿದೆ. ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದೆ, ಅರಿಶಿನ ಕೊಂಬಿದೆಯಲ್ಲ ಅದನ್ನು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ, ಅರಿಶಿನ ಕೊಂಬನ್ನು ಹಾಕಿದೆ, 4-5 ಕರಿಬೇವಿನ ಎಲೆ ಹಾಕಿದೆ. ಚೆನ್ನಾಗಿ ಹುರ್ಕೊಳ್ಳೋಣ ನಾವು. ನೋಡಿ, ಚೆನ್ನಾಗಿ ಹುರಿತು. ಕೆಳಗಡೆ ಇಳಿಸ್ಕೊಳ್ತಾ ಇದ್ದೇನೆ. ಹಾಗೆ ಬಾಣಲೆ ಇಟ್ಟೆ ನಾನು.
ನಾವು ಸಿಪ್ಪೆ ಸುಲ್ಲಿಟ್ಕೊಂಡಿರೋ ಅವರೆಕಾಯಿ ಇದೆಯಲ್ಲ, ಅದನ್ನು ಬೇಯಕ್ಕೆ ಹಾಕೋಣ. ಈಗ ನೀವು ಯಾವ ಕ್ವಾಂಟಿಟಿಲಿ ಮಾಡ್ತೀರಿ, ಎಷ್ಟು ಜನರಿಗೆ ಮಾಡ್ತೀರಿ, ಅದ್ರ ಮೇಲೆ ನಿಮ್ಗೆ ಬೇಕಾದಷ್ಟು ಹಾಕ್ಕೊಳ್ಳಿ. ಅದು ಬೇಯುವಾಗ ನಾವೀಗ ಮಸಾಲೆ ಹುರ್ಕೊಂಡ್ವಲ್ಲ, ಅದನ್ನು ನಾವು ಮಿಕ್ಸಿಲಿ ನೈಸಾಗಿ ರುಬ್ಕೊಂಡು ಬರ್ತೀನಿ, ಅದು ತೋರಿಸ್ತೀನಿ ನಿಮಗೆ. ಈಗ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ, ರುಚಿಗೆ ಬೇಕಾದಷ್ಟು ಹುಣಸೆಹಣ್ಣು, ಹಾಗೆ ಹುರಿದಿಟ್ಕೊಂಡಿದ್ವಲ್ಲ ಬ್ಯಾಡಗಿ ಮೆಣಸಿನ್ಕಾಯಿ, ಅರಿಶಿಣದ ಕೊಂಬು, ಕರಿಬೇವು, ಇದನ್ನೀಗ ನೈಸಾಗಿ ರುಬ್ಕೊಂಡು ಬರ್ತೀನಿ. ನೋಡಿ, ಮಸಾಲೆ ನೈಸಾಗಿ ರುಬ್ಬಿ ತಂದೆ. ಈಗ ನೋಡಿ, ಅವರೆಕಾಳು ಅರ್ಧ ಬೇಯ್ತಾ ಇದೆ. ಇದಕ್ಕೆ ನಾನೀಗ ಕಟ್ ಮಾಡಿ ತೊಳೆದಿಟ್ಕೊಂಡಿರುವ ಆಲೂಗಡ್ಡೆನ ಸೇರಿಸ್ತಾ ಇದ್ದೇನೆ. ನಿಮ್ಮ ಇಷ್ಟ, ಬೇಕಾದರೆ ಆಲೂಗಡ್ಡೆ ಸೇರಿಸ್ಕೊಳ್ಳಿ. ಅವರೆಕಾಳು ಮತ್ತು ಹಸಿ ಬಟಾಣಿ ಜೊತೆಗೆ ಆಲೂಗಡ್ಡೆ ತುಂಬ ಮ್ಯಾಚ್ ಆಗುತ್ತೆ, ಅದಕ್ಕೆ ನಮಗಿಷ್ಟನೂ ಆಗುತ್ತೆ, ಅದಕ್ಕೆ ನಾನು ಆಲೂಗಡ್ಡೆ ಸೇರಿಸ್ತೀನಿ. ಸ್ವಲ್ಪ ಅರಿಶಿನ ಪುಡಿ ಸೇರಿಸಿದೆ, ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ತೀನಿ, ಸ್ವಲ್ಪ ಬೆಲ್ಲ ಸೇರಿಸ್ತೀನಿ. ಬೇಡ ಅಂದವರು ಬೆಲ್ಲನ ಸ್ಕಿಪ್ ಮಾಡ್ಬೋದು. ಈಗ ಇವೆಲ್ಲ ಚೆನ್ನಾಗಿ ಬೆಂದುಕೊಳ್ಳಿ. ಒಂದು 5-10 ನಿಮಿಷ ಮುಚ್ಚಿಡ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಆಲೂಗಡ್ಡೆ ನೋಡಿ, ಅವರೆಕಾಳು 2 ಬೇಯಿತು. ಈಗ ನಾನು ಏನು ಮಾಡ್ತೀನಿ, ಈ ಮಸಾಲೆ ರುಬ್ಬಿ ಇಟ್ಕೊಂಡಿದ್ದೀನಲ್ಲ, ಮಸಾಲೆನ ಸೇರಿಸ್ತೀನಿ ನಾನು. ನೋಡಿಕೊಂಡು ತಿಕ್ನೆಸ್ ಎಷ್ಟು ಬೇಕು ನೋಡಿಕೊಂಡು ನೀವು ನೀರು ಸೇರಿಸ್ಕೊಳ್ಳಿ. ಈಗ ಚೆನ್ನಾಗಿ ಕುದಿ ಬರಲಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕೊತ 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 ಅಂತ ಕುದೀತಾ ಇದೆ. ರುಚಿಯಾದ ಅವರೆಕಾಳು ಮತ್ತು ಆಲೂಗಡ್ಡೆ ಸೇರಿಸಿದ ಗಸಿ ಚಪಾತಿಗೆ ಸೂಪರಾಗಿರುತ್ತೆ, ಅನ್ನಕ್ಕೂ ಸಖತ್ತಾಗಿರುತ್ತೆ. ಈಗ ನಾನು ಇದನ್ನು ಇಳಿಸಿ ಇದಕ್ಕೊಂದು ಕರಿಬೇವಿನ ಒಗ್ಗರಣೆ ಮಾಡಿ ತೋರಿಸ್ತೀನಿ ನಿಮಗೆ. ನಾನು ಕೊಬ್ಬರಿ ಎಣ್ಣೆ ಹಾಕಿದೆ ಒಗ್ಗರಣೆಗೆ, ನೀವು ನಿಮ್ಗೆ ಇಷ್ಟದ ಎಣ್ಣೆ ಉಪಯೋಗಿಸ್ಬೋದು. ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು. ಒಗ್ಗರಣೆ ರೆಡಿ ಆಯಿತು. ಗ್ಯಾಸ್ ಆಫ್ ಮಾಡಿದೆ ನಾನು. ಈಗ ಇದನ್ನು ಒಗ್ಗರಣೆನ ನೋಡಿ, ಗಸಿಗೆ ಈಗ ಒಗ್ಗರಣೆ ಹಾಕಿದೆ ನಾನು. ಮೇಲಿಂದ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಬಿಟ್ಟರೆ ರುಚಿಯಾದ ಅವರೆಕಾಳಿನ ಗಸಿ ಚಪಾತಿ ಜೊತೆ, ಅನ್ನದ ಜೊತೆ, ದೋಸೆ ಜೊತೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್. ಇದು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು. ಆಯಾ ಸೀಸನ್ಗೆ ಏನೇನು ಸಿಗುತ್ತೋ ಅದನ್ನೆಲ್ಲ ತಿನ್ನಬೇಕಲ್ವಾ. ಈಗ ನಾನು ತೋರಿಸಿದ್ನಲ್ಲ ನಿಮಗೆ, ಅವರೆಕಾಳಿನ ಗಸಿ ಮಾಡಿ ಅದಕ್ಕೆ ಚಪಾತಿ ಮಾಡ್ತಾ ಇದ್ದೇನೆ. ಪಟ 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 ಅಂತ ಚಪಾತಿ ಲಟ್ಸ್ಕೊಂಡು ಆ ಕಡೆ ತವ ಇಟ್ಕೊಂಡು ಆ ಕಡೆ ಚಪಾತಿನ ಸುಡ್ತಾ ಹೋದರೆ ಎಷ್ಟು ಫಾಸ್ಟಾಗಿ ಎಲ್ಲ ಕೆಲಸಗಳು ಆಗ್ತಾ ಹೋಗುತ್ತಲ್ವಾ. ಹಾಗಾಗಿ ನಾನು ಚಪಾತಿ ಮಾಡ್ತಾ ಇದ್ದೇನೆ, ಆ ಕಡೆ ತವ ಇಟ್ಟು ಚಪಾತಿನ ಜೊತೆಗೆ ನಾನು ಬೇಯಿಸ್ಕೊಳ್ತಾ ಇದ್ದೇನೆ. ಹೀಗೆ ಮಾಡಿ ವೆರೈಟಿ ರುಚಿಯಾದ ಅಡುಗೆ ಮಾಡಿಕೊಂಡು, ಇಬ್ಬರೇ ಇರಲಿ 4 ಜನ ಇರಲಿ, ಮಾಡುವ ಕೆಲಸ ಮಾಡಲೇಬೇಕಲ್ವಾ. ಬಾಯಿಗೆ ರುಚಿಯಾದ ಆಹಾರ ಬೇಕೇ ಬೇಕು. ಹಾಗೆ ನಾನು ಅನ್ನಕ್ಕೆ ರಸಂ ಮಾಡಿದೆ, ಚಪಾತಿ ಮತ್ತು ಅವರೆಕಾಳಿನ ಗಸಿ ಮಾಡಿದೆ. ನೀವು ಟ್ರೈ ಮಾಡಿ, ಎಷ್ಟು ರುಚಿಯಾಗತ್ತೆ ಗೊತ್ತಾ. ನೋಡಿ, ಅವರೆಕಾಳಿನ ಗಸಿ ಭಾರಿ ರುಚಿ. ನೋಡಿರಲ್ಲ ಫ್ರೆಂಡ್ಸ್, ರುಚಿಯಾದಂತಹ ಅವರೆಕಾಳಿನ ಗಸಿ ಹಾಗೂ ಚಪಾತಿ ತುಂಬ ಒಳ್ಳೆ ಕಾಂಬಿನೇಷನ್ನು. ತುಂಬ ಸುಲಭದ ಅಡಿಗೆ ಇದು, ಹಾಗೂ ತುಂಬ ರುಚಿಯಾದ ಅಡಿಗೆ. ನನ್ನ ಮಾವ ತೀರ್ಕೊಂಡೇ 27-28 ವರ್ಷ ಆಯಿತು. ಅದರ ಮುಂಚೆನೇ ನನ್ನ ಮಾವ ನಮ್ಮನೆಗೆ ಬಂದಾವಾಗ ಇದು ಮಾಡಿ ಕೊಟ್ಟರೆ, ಅವರೆಕಾಳು ಸೀಸನ್ನಲ್ಲಿ ಗಸಿ ಮಾಡ್ಕೊಡಮ್ಮ ಅಂತಿದ್ರು. ಅಷ್ಟು ಇಷ್ಟ ಅವರಿಗೆ. ಅತ್ತೆ ಮಾವ ಎಲ್ಲರಿಗೂ ತುಂಬ ಇಷ್ಟ, ನಮ್ಮನೇಲಿ ಎಲ್ಲರಿಗೂ ಇಷ್ಟ. ಹಾಗಾಗಿ ನಿಮಗೂ ತೋರಿಸೋಣ, ನೀವು ಕಲಿತು ಮಾಡ್ಕೊಳ್ಬೋದಲ್ಲ ಅನ್ನೋದಕ್ಕೆ ನಾನು ಈ ಅವರೆಕಾಳಿನ ಗಸಿನ ನಿಮಗೆ ತೋರಿಸ್ದೆ. ಹೇಗನ್ನಿಸ್ತು? ಇಷ್ಟ ಆಯಿತಾ? ಇಷ್ಟ ಆದರೆ ಏನು ಮಾಡಬೇಕು? ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಗೋರು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಒಂದಕ್ಕಿಂತ ಒಂದು ಒಳ್ಳೆಯ ವಿಡಿಯೋಗಳನ್ನು ಕೊಡೋಕ್ಕೆ ಆದಷ್ಟು ಪ್ರಯತ್ನ ಮಾಡ್ತಾ ಇರ್ತೀನಿ ನಾನು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಎಲ್ಲರಿಗೂ. ನಮಸ್ತೆ.